ಮುಖ್ಯಮಂತ್ರಿಗಳ ಆರೋಪಕ್ಕೆ ಇದೀಗ ಸಿಟಿ ರವಿ ಕೂಡ ತಿರುಗೇಟನ್ನ ಕೊಟ್ಟಿದ್ದಾರೆ. ಯಾಕೆ ಸಿಟಿ ರವಿ ಮಿನಿಸ್ಟರ್ ಆಗಿದ್ದಾಗ ವರದಿ ರಿಲೀಸ್ ಮಾಡಲಿಲ್ಲ ಅಂತ ಮುಖ್ಯಮಂತ್ರಿಗಳು ಕೇಳಿದ್ರು. ಅದಕ್ಕೆ ಸಿಟಿ ರವಿ ಪ್ರತಿಕ್ರಿಯಿಸಿದ್ದಾರೆ. ಅರ್ಕಾವತಿ ರೀಡುದಲ್ಲಿ ದೊಡ್ಡ ಭ್ರಷ್ಟಾಚಾರ ಮಾಡಿದ್ದೀರಿ. ಮೂಡಾಗಿಂತ 5 ಪಟ್ಟು ಅರ್ಕಾವತಿ ರೀಡು ಪ್ರಕರಣದಲ್ಲಿ ಭ್ರಷ್ಟಾಚಾರ ನಡೆದಿದೆ. ಕೆಂಪಣ್ಣ ವರದಿಯಲ್ಲಿ ಕಳ್ಳತನ ಚಹರೆ ಬಗ್ಗೆ ಉಲ್ಲೇಖಿಸಿದ್ದಾರೆ. ಭ್ರಷ್ಟಾಚಾರಿಗಳ ಬೆಂಬಲಕ್ಕೆ ನಿಂತ ನೀವು ಹೇಗೆ ಪ್ರಾಮಾಣಿಕರಾಗ್ತೀರಿ ಅಂತ ಪ್ರಶ್ನಿಸಿದ್ದಾರೆ. ವರದಿ ಬಹಿರಂಗಪಡಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ತೆಗೆದುಕೊಳ್ಳಿ. ನಮ್ಮ ಅವಧಿಯಲ್ಲೂ ನಾನು ಪ್ರಯತ್ನ ಮಾಡಿದ್ದೀನಿ. ನಮ್ಮ ಅವಧಿಯಲ್ಲಿ ಪ್ರಯತ್ನ ಆಗಿಲ್ಲ ಅಂತಲ್ಲ, ಪ್ರಯತ್ನಿಸಿದ್ದೀನಿ. ಈಗ ಗವರ್ನರ್ ವರದಿ ಕೊಡಿ ಅಂದ್ರೆ ಅದು ಟಾರ್ಗೆಟ್ ಆಗುತ್ತಾ ಅಂತ ಸಿಟಿ ರವಿ ಅವರ ಪ್ರಶ್ನೆ. ಮಾನ್ಯ ಮುಖ್ಯಮಂತ್ರಿಗಳು ತುಂಗಭದ್ರಾ ನದಿಗೆ ಬಾಗಿಣ ಅರ್ಪಿಸೋ ಸಂದರ್ಭದಲ್ಲಿ ರೀಡು ನಾನು ಮಾಡಿದ್ದೇನ್ರಿ, ಅದು ಸುಪ್ರೀಂ ಕೋರ್ಟ್ ಆದೇಶ ಅಂತ ಹೇಳಿದ್ದಾರೆ. ಇವರು ಅರ್ಧ ಸತ್ಯವನ್ನಷ್ಟೇ ಹೇಳಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಸುಪ್ರೀಂ ಕೋರ್ಟ್ ಕೊಟ್ಟ ಆದೇಶಕ್ಕೆ ವ್ಯತಿರಿಕ್ತವಾಗಿ ನಡ್ಕೊಂಡಿದ್ದೀರಿ, ಭ್ರಷ್ಟಾಚಾರ ನಡೆಸಿದ್ದೀರಿ ಅನ್ನುವಂಥ ಆರೋಪದ ಮೇಲೆಯೇ ನೀವು ಆರೋಪದ ತನಿಖೆ ನಡೆಸೋದಕ್ಕೆ ಕೆಂಪಣ್ಣ ಆಯೋಗದ ರಚನೆ ಮಾಡಿದ್ದು. ಬಂಡೂರು ರಾಮಸ್ವಾಮಿ ಪ್ರಕರಣದಲ್ಲಿ ಜಡ್ಜ್ಮೆಂಟ್ ಕೊಟ್ಟಿದ್ದು 2010ರಲ್ಲಿ. 4 ವರ್ಷ ಅದ್ರ ಬಗ್ಗೆ ಏನೂ ರಿಪೋರ್ಟು ಕೊಡದೆ ಈಗ ನೀವು ಬೇಕಾಬಿಟ್ಟಿ 880 ಎಕರೆಗೂ ಹೆಚ್ಚು ಡಿನೋಟಿಫಿಕೇಷನ್ ಮಾಡಿ. ಆ ಪ್ರಕರಣದಲ್ಲಿ ಏನು ಹೇಳಿತ್ತು, ಗ್ರೀನ್ ಬೆಲ್ಟ್ ಇದ್ದರೆ, ಶಿಕ್ಷಣ ಸಂಸ್ಥೆಗಳು ಏನಾದ್ರು ಎಕ್ಸಿಸ್ಟಿಂಗ್ ಶಿಕ್ಷಣ ಸಂಸ್ಥೆಗಳಲ್ಲಿ ಇದ್ದರೆ, ಚಾರಿಟಬಲ್ ಇನ್ಸ್ಟಿಟ್ಯೂಷನ್ಸ್ ನಡೀತಾ ಇದ್ದರೆ, ಸ್ಮಶಾನ ಇದ್ದರೆ, ನರ್ಸರಿ ಇದ್ದರೆ, ಕಟ್ಟಡಗಳಾಗಿ ಅಭಿವೃದ್ಧಿಯಾಗಿದ್ದರೆ ಅದು ಕೇವಲ 6 ಗ್ರಾಮಕ್ಕೆ ಮಾತ್ರ. ಯಾರು ನ್ಯಾಯಾಲಯಕ್ಕೆ ಹೋಗಿದ್ರು ಅದನ್ನು ಮಾತ್ರ, ಅಂದರೆ ಮನವಿ ಸಲ್ಲಿಸಿದ ಮನವಿದಾರರಿಗೆ ಮಾತ್ರ ಆದೇಶ ಇದ್ದಿದ್ದು. ನೀವೇನು ಮಾಡಿದಿರಿ, ಮನವಿ ಸಲ್ಲಿಸದೇ ಇದ್ದರೂ ಕೂಡ BDA ಬಡಾವಣೆ ಏನು ಅಭಿವೃದ್ಧಿಪಡಿಸ್ತಿರುವಂಥ ಬಡಾವಣೆಗೆ ಸಂಪರ್ಕವೇ ಇಲ್ಲದೆ ಇದ್ದರೆ, ದ್ವೀಪದ ಥರ ನೀವೇನಾದ್ರು ಐಸೋಲೇಟೆಡ್ ಆಗಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರವೀಶ್ರಿಂದ. ಕೆಂಪಣ್ಣ ಆಯೋಗ ರಚನೆ ಮಾಡಿದ್ದೆ ಸಿದ್ದರಾಮಯ್ಯನವರು. ಈಗ ಆ ವರದಿ ರಿಲೀಸ್ ಮಾಡಿ ಅನ್ನುವಂತಹ ಸವಾಲು ಹೇಗೆ ಸಿಎಂಗೆ ಕಂಟಕವಾಗುತ್ತೆ? ಮತ್ತು ಈ ಡಿನೋಟಿಫಿಕೇಶನ್ ವಿಷಯವಾಗಿ ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪನವರ ವಿರುದ್ಧವಾಗಿ ಏನ್ ತನಿಖೆ ಆಗ್ತಾ ಇದೆ, ಅದರ ಪ್ರತ್ಯಾಸ್ತ್ರವಾಗಿ ರಾಜ್ಯಪಾಲರ ಮೂಲಕ ಮಾಡಿಸ್ತಾ ಇದ್ದಾರೆ ಅನ್ನುವಂತಹ ಆರೋಪನ ರಾಜ್ಯ ಸರ್ಕಾರದ್ದು. ದಿವ್ಯಾ, ಪ್ರಮುಖವಾಗಿರ್ತಕ್ಕಂಥದ್ದು ಇದೊಂದು ರೀತಿಯಲ್ಲಿ ಕೆಸರೆ ರಚಾಟಕ್ಕೆ ವೇದಿಕೆ ಆಗ್ಬೋದು ಅಂತ ಅನ್ಸುತ್ತೆ. ಯಾಕೆಂದ್ರೆ ಬಿಜೆಪಿ ಸರ್ಕಾರದ ಅವಧಿಯ ಸಂದರ್ಭದಲ್ಲೇ ಕೂಡ ಇದೇ ಸಿಟಿ ರವಿ ಅವರು ಒತ್ತಾಯ ಮಾಡಿದ್ರು ಕೆಂಪಣ್ಣ ಆಯೋಗವನ್ನ ಟೇಬಲ್ ಮಾಡಬೇಕು ಅಂತ. ಆಗ ಅವ್ರದೇ ಸರ್ಕಾರ ಇರುವಂತಹ ಸಂದರ್ಭದಲ್ಲೂ ಕೂಡ ಅದನ್ನ ಟೇಬಲ್ ಮಾಡೋದಕ್ಕೆ ಆಗ್ಲಿಲ್ಲ. ಆ ಬಗ್ಗೆ ಕೂಡ ಸಾಕಷ್ಟು ಆಕ್ಷೇಪಗಳಿತ್ತು. ಇದನ್ನೇ ಒಂದ್ ರೀತಿಯಲ್ಲಿ ಅಸ್ತ್ರವನ್ನಾಗಿ ಮಾಡಿಕೊಂಡು ಈಗ ಸಿದ್ದರಾಮಯ್ಯ ಸಹಿತ ಕಾಂಗ್ರೆಸ್ನ ಎಲ್ಲಾ ಸಚಿವರು ಕೂಡ ಒಂದ್ ರೀತಿಯಲ್ಲಿ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಅಂದ್ರೆ ಅವರ ಸರ್ಕಾರ ಇದ್ದಾಗಲೇ ಟೇಬಲ್ ಮಾಡ್ಲಿಲ್ಲ ಅಂದ್ರೆ ಈಗ ಕೇಳ್ತಾ ಇರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ, ಯಾವಾಗ ತಪ್ಪಿದ್ರೆ ಅವ್ರು ಬಿಡ್ತಾ ಇದ್ರ ಅನ್ನೋ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇನ್ನೊಂದೆಡೆ ಸಿಟಿ ರವಿ ಅವರು ಏನ್ ಪತ್ರವನ್ನ ಬರೆದಿದ್ರು ಗವರ್ನರ್ಗೆ, ಅದಕ್ಕೆ ಸಂಬಂಧಪಟ್ಟಂತೆ ಗವರ್ನರ್ ಅವರು ಸರ್ಕಾರದಿಂದಲೂ ಕೂಡ ಈ ಒಂದು ಆಯೋಗದ ವರದಿ ಬಗ್ಗೆ ಕ್ಲಾರಿಫಿಕೇಶನ್ ಕೇಳ್ತಾ ಇದ್ದಾರೆ. ಆದ್ರೆ ಸರ್ಕಾರ ಒಂದು ವರದಿಯನ್ನ ಕೊಡುತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ಕೂಡ ಇನ್ನೂ ಕ್ಲಾರಿಟಿ ಇಲ್ಲ. ಯಾಕಂದ್ರೆ ಟೇಬಲ್ ಮಾಡದೇ ಇರತಕ್ಕಂತ ವರದಿಯನ್ನ ರಾಜ್ಯಪಾಲರಿಗೆ ಕೊಡ್ಬೋದಾ ಅಂತ. ಯಾಕಂದ್ರೆ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಚರ್ಚೆ ಆಗಿಲ್ಲ, ಮತ್ತೆ ವಿಧಾನಸಭೆಯಲ್ಲೂ ಕೂಡ ಆ ಒಂದು ವರದಿಯನ್ನ ಟೇಬಲ್ ಮಾಡಿಲ್ಲ. ಇಂತಹ ಸಂದರ್ಭದಲ್ಲಿ ರಾಜ್ಯಪಾಲರಿಗೆ ವರದಿಯನ್ನ ನೀಡಬೇಕಾ ಬೇಡವೋ ಅನ್ನೋದ್ರ ಬಗ್ಗೆ ಕೂಡ ಸರ್ಕಾರ ಗೊಂದಲವಿರ್ತದೆ. ಎಲ್ಲೋ ಒಂದ್ ಕಡೆ ರಾಜಕೀಯ ಕೆಸರಾಟಕ್ಕೆ ಇದು ದೊಡ್ಡ ಮಟ್ಟದಲ್ಲಿ ವೇದಿಕೆ ಆಗುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಆ ಕಾರಣಕ್ಕೋಸ್ಕರವಾಗಿ ಅದೇ ಅಸ್ತ್ರವನ್ನ ಸಿದ್ದರಾಮಯ್ಯ ಅವರು ತಿರುಗುಬಾಣವಾಗಿ ಉಪಯೋಗಿಸಿಕೊಂಡು ಸಿಟಿ ರವಿ ಅವರನ್ನ ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು. ಆದ್ರೆ ಸಿಟಿ ರವಿ ಈಗಾಗಲೇ ಅದು ನಮ್ಮಿಂದ ತಪ್ಪಾಗಿದೆ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಆದ್ರೆ ಅದನ್ನ ಕೆಂಪಣ್ಣ ಆಯೋಗದ ವರದಿಯನ್ನ ಟೇಬಲ್ ಮಾಡ್ಬೇಕು ಅಂತ ಒತ್ತಾಯ ಮಾಡ್ತಾರೆ. ಇದನ್ನ ಯಾವ ರೀತಿ ಸಿದ್ದರಾಮಯ್ಯ ಅವರು ತೆಗೆದುಕೊಳ್ತಾರೆ ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕು. ದಿವ್ಯಾ, ಥ್ಯಾಂಕ್ ಯು ರವೀಶ್ ನಿಮ್ಮೆಲ್ಲ ಮಾಹಿತಿಗೆ.